ಎಲ್ಲರಿಗೂ ಭಾಗ್ಯ ಕಿಚನ್ಗೆ ಸ್ವಾಗತ. ಇವತ್ತೊಂದು ರವಾ ದೋಸೆ ಮಾಡಿ ತೋರಿಸ್ತಾ ಇದ್ದೀನಿ. ಮಾಡೋದು ಹೇಗೆ ಅಂತ ನೋಡ್ಕೊಳ್ಳುವ, ಪಟಾಪಟ್ ಅಂತ ಮಾಡಿಕೊಳ್ಳುವ. ಈಗ ಒಂದು ಕಪ್ ರವಾ ತೊಗೊಂಡಿದ್ದೀನಿ. ಇದರಲ್ಲೇ 1.5 ಕಪ್ ಅಕ್ಕಿ ಹಿಟ್ಟು ತೊಗೊಳ್ಳುವ. 1.5 ಕಪ್ ಅಕ್ಕಿ ಹಿಟ್ಟು ಹಾಕ್ಕೊಳ್ತೀನಿ. 1 ಟೀ ಸ್ಪೂನಷ್ಟು ಜೀರಿಗೆ ಹಾಕ್ಕೊಡುವ. ಕಟ್ ಮಾಡಿಟ್ಟು ಕೊತ್ತಂಬರಿ ಹಾಕ್ಕೊಳ್ತೀನಿ. ಕರಿಬೇವು ಹಾಕ್ಕೊಳ್ತೀನಿ. ಈರುಳ್ಳಿ ಸಣ್ಣ ಕಟ್ ಮಾಡಿ ಈರುಳ್ಳಿ ಇಟ್ಟಿದ್ದೆ, ಕಟ್ ಮಾಡಿ ಹಸಿಮೆಣಸು 2 ಹಸಿಮೆಣಸು ಹಾಕಿದ್ದೀನಿ. ಹಾಕಿ ಅದರಲ್ಲೇ 4 ಕಪ್ ನೀರು ಹಾಕಿ ಕಲಿಸ್ಕೊಳ್ಳುವ, ಸರಿ ಹದ ಮಾಡಿ. ಒಂದ್ಸಲ ಡ್ರೈ ಮಿಕ್ಸ್ ಮಾಡುವ ಚೆನ್ನಾಗಿ. ಉಪ್ಪು ಕೂಡ ಹಾಕ್ಕೊಳ್ಬೇಕು ಇನ್ನೂ ಇದಕ್ಕೆ. ಈ ಥರ ಮಿಕ್ಸ್ ಮಾಡಿ ಆದಮೇಲೆ ನೀರು ಹಾಕೋ. ರುಚಿಗೆ ಎಷ್ಟು ಬೇಕು ನೋಡ್ಕೊಂಡು ಅಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ನೀರು ಹಾಕ್ಕೊಳುವ. ನೀರು 1 ಕಪ್ ನೀರು ಹಾಕ್ತಾಯಿದ್ದೀನಿ. 2 ಕಪ್ ಹಾಕಿದ್ದೀನಿ ಟೋಟಲ್. ಮಿಕ್ಸ್ ಮಾಡಿಕೊಂಡು ಮತ್ತೆ ನಿಮಗೆ ತೋರಿಸ್ತೀನಿ ನಾನು ನೀರು ಎಷ್ಟು ಹಿಡಿತ ನೋಡಿ. ಹದ ಬಂದಿದೆ. ನಾನು ಕೈಲೇನೆ ಮಿಕ್ಸ್ ಮಾಡಿದ್ದೀನಿ, ಗಂಟೆಗಳೆಲ್ಲ ಇಲ್ಲದಂಗೆ ಕಲಿಸು ಅಂತ. ಇನ್ನೂ 2 ಕಪ್ ನೀರು ಹಾಕೋದಕ್ಕೆ. ಟೋಟಲ್ ಆಗಿ ಈ ಕಪ್ಪಲ್ಲಿ 5 ಕಪ್ ನೀರು ಹಾಕಿದ್ದೀನಿ. 2.5 ಕಪ್ಪು, 1 ಕಪ್ ರವಾ, 1.5 ಕಪ್ ಅಕ್ಕಿ ಹಿಟ್ಟು, 5 ಕಪ್ ನೀರು ಸಮ ಆಗ್ತದೆ ನೋಡಿ. ಈ ಹದ ಇರಬೇಕು. ಈ ಹದ ಇದ್ದರೆ ಕರೆಕ್ಟಾಗಿರ್ತದೆ. ಬನ್ನಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳುವ. ಒಂದು 5 ನಿಮಿಷ ಮುಚ್ಚಿಡುವ. ಈಗ ಸಣ್ಣ ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ದೋಸೆ ಹಂಚು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ. ಮಧ್ಯಮ ಉರಿ ಇಟ್ಕೋಬೇಕು. ತೀರಿ ಫಾಸ್ಟ್ ಅಲ್ಲ ಅಥವಾ ಸ್ಲೋನೂ ಅಲ್ಲ, ಅಂದರೆ ಚೆನ್ನಾಗಿ ಬೇಯ್ತದೆ. ಫಾಸ್ಟ್ ಇಟ್ಟುಬಿಟ್ರೆ ಮತ್ತೆ ಸೀದೋಗ್ತದೆ. ಸಣ್ಣ ಇಟ್ಟರೆ ಬೇಯ್ದೇ ಇಲ್ಲ, ಅದು ಹಂಗಾಗ್ತದೆ. ಮಧ್ಯಮ ಉರಿ ಇಟ್ಟಿದ್ದೀನಿ ನಾನು. ಸರಿ ಎಣ್ಣೆ ಹಚ್ಚಬೇಕು ಫಸ್ಟಿಗೆ, ಅದು ಎದ್ದು ಬರಬೇಕಂದ್ರೆ. ಒಂದು 5 ನಿಮಿಷ ಆಗಿದೆ. ದೋಸೆ ಕವಲಿಗೆ ಎಣ್ಣೆ ಹಾಕಿ ಇಟ್ಟಿದ್ದೀನಿ. ಈಗ ದೋಸೆ ಹಾಕ್ಕೊಳ್ಳುವ. ಹಾಕಬೇಕಾದ್ರೆ ಈ ಥರ ತಿರುಗಿಸ್ಕೊಂಡು ಇಟ್ಟು ಚೆನ್ನಾಗಿ ಈ ಥರ ಎಲ್ಲ ಕಲಿಸ್ಕೊಂಡು ಹಂಚಿಗೆ ಹಾಕಬೇಕು. ಅಂದರೆ ದೋಸೆ ಎಲ್ಲ ಮಿಕ್ಸ್ ಆಗಿ ಚೆಂದ ಬರ್ತವೆ. ಹಾಕ್ಕೊಳ್ಳುವ. ಈಗ ಎಲ್ಲನೂ ಈ ಥರ ಹಾಕ್ಕೊಳ್ಬೇಕು. ಚೆನ್ನಾಗಿ ಸ್ಲೋವಲ್ಲಿಟ್ಟು ಮಧ್ಯಮ ಊರಿಟ್ಟು ಗರಿ ಆಗೋ ತನಕ ಬೇಯಿಸ್ಕೊಳ್ಳೋದು. ಈ ಥರ ಆದಮೇಲೆ ಎಣ್ಣೆ ಹಾಕ್ಕೊಳ್ಳುವ. ಇದಕ್ಕೆ ಮೇಲೆ ಸ್ವಲ್ಪ ಎಣ್ಣೆ ಜಾಸ್ತಿ, ಸುತ್ತಲೆಲ್ಲ ಎಣ್ಣೆ ಬಿಟ್ಕೊಳ್ಬೇಕು. ಈ ಥರ ಮೇಲೆ ಎಣ್ಣೆ ಹಾಕ್ಕೊಂಡು ಗರಿ ಆಗೋ ತನಕ ಬೇಯಿಸ್ಕೊಳ್ಳುವ. ಚೆನ್ನಾಗಿ ಬರ್ತದೆ. ರವಾ ದೋಸೆ ತಿನ್ನೋಕ್ಕೆ ಕೂಡ ಅಷ್ಟೇ ರುಚಿಯಾಗಿರ್ತದೆ. ಈ ಥರ ಎಲ್ಲ ಗರಿ ಆಗಬೇಕು. ಸುತ್ತಲೇ ಈ ಥರ ಬಿಡಿಸ್ಕೋಬೇಕು ಮುಂಚೆನೇ, ಆಮೇಲೆ ತೆಗಿಲಿಕ್ಕೆ ಸುಲಭ ಆಗ್ತದೆ. ಸ್ವಲ್ಪ ಹೊತ್ತು ಕಾಯಬೇಕು ಅಷ್ಟೇ, ಎದ್ದು ಬರ್ತದೆ ತನ್ನಷ್ಟು ತಾನೇ. ಈ ಥರ ಎಲ್ಲ ಬಿಡಿಸ್ಕೋಬೇಕು ನೋಡಿ. ಒಂದು 2-3 ನಿಮಿಷ ಬಿಟ್ಟರೆ ಆಯಿತು, ಸ್ಲೋ ಮಧ್ಯಮ ಉರಿಟ್ಕೊಂಡು ನೋಡಿ. ಆಗಿದೆ. ಈಗ ಈ ಥರ ಬೇಯಿಸ್ಕೊಳ್ಬೇಕು. ಭಾಳ ಉಲ್ಟಾ ಹಾಕಿ ಬೇಯಿಸ್ಬೇಕಂತೇನಿಲ್ಲ ನೋಡಿ. ಯಾವ ಥರ ಬಂದಿದೆ, ಸೂಪರಾಗಿ ಬಂದಿದೆ. ಇದೇ ಥರ ಮಾಡಿಕೊಡುವ ಎಲ್ಲವನ್ನು. ಇನ್ನೊಂದು ಕೂಡ ಹಾಗೆ ಹಾಕ್ಕೊಳ್ಳುವ. ಕಾವಲಿಗೆ ಎಣ್ಣೆ ಹಚ್ಚಿದ್ದೀನಿ, ದೋಸೆ ಕಾವಲಿಗೆ. ಎಣ್ಣೆ ಹಾಕ್ಕೊಳ್ಳುವ. ಈಗ ಈ ಥರ ಡ್ರೈ ಆದಮೇಲೆ ಸುತ್ತಲೇ ಎಣ್ಣೆ ಹಾಕ್ಕೋಬೇಕು. ಎಣ್ಣೆ ಸ್ವಲ್ಪ ಜಾಸ್ತಿ ಇದಕ್ಕೆ. ಆಗಿದೆ. ಈಗ ತಗೊಳ್ಳುವ. ಸುತ್ತಲೇ ಎಲ್ಲ ಬಿಡಿಸಿದ್ದೀನಿ ನೋಡಿ. ಯಾವ ಥರ ಬಂದಿದೆ, ಸೂಪರಾಗಿ ಬಂದಿದೆ. ಸರ್ವ್ ಮಾಡಿದ್ದೀನಿ ನೋಡಿ. ರವಾ ದೋಸೆ ರೆಡಿಯಾಗಿದೆ. ಸೂಪರಾಗಿ ಬಂದಿದೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ನನ್ನ ಚಾನಲ್ಗೆ. ಹೇಗೆ ಬಂತಂತ ಕಮೆಂಟ್ ಮಾಡಿ ತಿಳಿಸಿ.